ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದಾ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಮೊದಲಿಗೆ ಇಲ್ಲಿ ತಾತ ಮನೆಯವರೆಲ್ಲನೂ ಕರೆಸಿ ಸಿಕ್ಕಾಪಟ್ಟೆ ಕೋಪದಿಂದ ಜ್ಯೋತಿಕನ ಯಾಕೆ ಲೈವಲ್ಲಿ ಟಿವಿಲಿ ಬಂದಿಲ್ಲ ಅಂತ, ಇಂಟರ್ವ್ಯೂ ಬಂದಿಲ್ಲ ಅಂತ ಎಲ್ಲರೂ ಕ್ವಶನ್ ಮಾಡ್ತಿದ್ದೀರಾ ಅಂತ ಅಂದಾಗ ಈ ಕಡೆ ವಿಮಲ ಹೇಳ್ತಾ ಇರ್ತಾಳೆ, ಇಲ್ಲಪ್ಪ ನಾವು ಆ ರೀತಿ ಎಲ್ಲ ಕೇಳಿಲ್ಲ, ಸಿದ್ದು ಟಿವಿನಲ್ಲಿ ಬಂದಿದ್ದು ನೋಡಿ ಖುಷಿ ಆಯಿತು, ಆದರೆ ಜ್ಯೋತಿಕಾ ಬರಲಿಲ್ವಲ್ಲ ಅಂತ ಬೇಜಾರಾಯಿತು, ಆದರೆ ಖಂಡಿತ ಅವಳದು ಇಂಟರ್ವ್ಯೂ ಬಂದಾಗ ಖಂಡಿತ ನಾವೆಲ್ಲ ಖುಷಿಯಿಂದ ನೋಡ್ತೀವಿ ಅಂತ ವಿಮಲ ಮುರಳಿ ಹೇಳ್ತಾ ಇರಬೇಕಾದ್ರೆ ದಶರಥನು ಸಹ ಹೇಳ್ತಾ ಇರ್ತಾನೆ, ಅದಕ್ಕೆ ಯಾಕೆ ಇಷ್ಟು ಬೇಜಾರು ಮಾಡ್ಕೋತೀಯ, ಅಂಥದ್ದೇನಾಯಿತು ಅಂತ ಅಂದಾಗ ಮತ್ತೆ ತಾತ ಹೇಳ್ತಾ ಇರ್ತಾರೆ, ನೋಡಪ್ಪ ನನ್ನ ಮೊಮ್ಮಗಳು ಒಳ್ಳೆ ಕೆಲಸನ ಮಾಡಿರ್ತಾಳೆ, ದಯವಿಟ್ಟು ಯಾರು ಈ ರೀತಿ ಅನ್ಬೇಡಿ, ನನಗೆ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನೀವುಗಳೆಲ್ಲ ಏನು ಮಾತಾಡಿದ್ರು ಬಿಟ್ಟರು ನನಗಂತೂ ಗೊತ್ತಿಲ್ಲ, ನನ್ನ ಮೊಮ್ಮಗಳು ಬಾಡೋಗಿರೋ ಮುಖನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಅಂತ ಅಂದಾಗ ಅಷ್ಟಕ್ಕೂ ಏನಾಯಿತು ಅಪ್ಪ ಅಂತ ಕೇಳ್ತಾ ಇರ್ತಾನೆ. ಏನು ಎತ್ತ ಅಂತ ನನಗೆಲ್ಲ ಹೇಳ್ಬೇಡ ಆಯಿತಾ, ಏನು ಮೊಮ್ಮಗಳು ನೇರವಾಗಿ ಸಂದರ್ಶನದಲ್ಲಿ ಬಂದಿಲ್ಲ ಅಂತ ಅಂದರೆ ಅವಳು ತಪ್ಪು ಮಾಡಿದಾಳೆ ಅಂತ ಅರ್ಥ ಅಲ್ಲ, ಖಂಡಿತ ನನ್ನ ಮೊಮ್ಮಗಳು ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಮತ್ತೆ ಏನು ಗೊತ್ತಾ ದಶರಥ, ಕೆಲವರು ಶೋಕಿಗೋಸ್ಕರ ಮೀಡಿಯಾ ಮುಂದೆ ಹೋಗ್ತಾರೆ, ಆದರೆ ನನ್ನ ಮೊಮ್ಮಗಳು ಅಂಥ ಕೆಲಸ ಎಲ್ಲ ಮಾಡಲ್ಲ, ಅವಳು ತುಂಬ ಒಳ್ಳೆ ಹುಡುಗಿ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರನು ಸಹ, ಹೌದು ಮಾವ, ಅವಳೊಂದು 3-4 ಆಶ್ರಮಗಳಿಗೆ ಭೇಟಿ ನೀಡಿ ಸಹಾಯ ಮಾಡಿದಾಳಲ್ಲ, ನನಗಂತೂ ತುಂಬ ಖುಷಿ ಆಗ್ತಿದೆ, ಅನಾಥ ಮಕ್ಕಳಿಗೆ ಒಳ್ಳೇದು ಮಾಡಿದಾಳಲ್ಲ, ಅದಕ್ಕೇನೆ ಹೆಮ್ಮೆ, ಇನ್ನೇನು ಬೇಕು ಅಂತ ಹೇಳ್ತಾ ಇದ್ರೆ ಪಾರಿಜಾತ, ನೀನು ಯಾಕೆ ತಲೆ ಕೆಡಿಸ್ಕೋತೀಯ, ಟಿ ವಿಲಿ ಬರಲಿಲ್ಲ ಅಂತ ಅಂದ್ರೇನು, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಲ್ಲಿ ಆಶ್ರಮದವ್ರು ಬರ್ತಾರೆ. ನಮಸ್ಕಾರ ಸರ್ ಅಂತ ಅಂದಾಗ, ನೀವು ಯಾರಮ್ಮ ಅಂತ ದಶರಥ ಕೇಳ್ತಿರ್ಬೇಕಾದ್ರೆ ಅದೇ ಆಶ್ರಮಕ್ಕೆ ಹೋಗಿದ್ನಲ್ಲ, ಇವರಿಗೆ ನಾನು ಡೊನೇಟ್ ಮಾಡಿದ್ದು ಅಂತ ಜ್ಯೋತಿಕಾ ಹೇಳ್ತಾ ಇದ್ರೆ ತಾತನಿಗೆ ಸಿಕ್ಕಾಬಿಟ್ಟೆ ಖುಷಿಯಾಗಿ, ಓ ಇವಳು ಮಾಡಿರೋ ಒಳ್ಳೆ ಕೆಲಸಕ್ಕೆ ಇಲ್ಲಿವರೆಗೂ ಹುಡ್ಕೊಂಬಂದಿದ್ದೀರಾ, ನನಗಂತೂ ತುಂಬ ಖುಷಿ ಆಯಿತು ಅಂತ ತಾತ ಹೇಳ್ತಾ ಇದ್ರೆ, ಸರ್ ಹಾಗಲ್ಲ ಅಂತ ಆಶ್ರಮದವ್ರು ಹೇಳ್ತಾ ಇದ್ರೆ, ನನಗಂತೂ ತುಂಬ ಖುಷಿ ಆಗ್ತಿದೆ, ನನ್ನ ಮೊಮ್ಮಗಳು ಒಳ್ಳೆ ಕೆಲಸ ಮಾಡಿದಳಮ್ಮ, ಇಲ್ಲಿವರೆಗೂ ಬಂದಿದ್ದಾರಲ್ಲ ತುಂಬ ಥ್ಯಾಂಕ್ಸ್ ಅನ್ಬೇಕಾದ್ರೆ, ಸರ್ ಅದು ಅನ್ಬೇಕಾದ್ರೆ ಅದೇನೋ ಮಾತಾಡೋಕ್ಕೆ ಅಂತ ಬಂದಿದ್ದೀರಾ ಹೇಳಿ ಅಂತ ದಶರಥ ಹೇಳ್ತಿರ್ಬೇಕಾದ್ರೆ, ನಿಮ್ಮ ಮೊಮ್ಮಗಳು ಕೊಟ್ಟಿರೋ ಚೆಕ್ಕು ಬೋನ್ಸ್ ಆಗಿದೆ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ಸಹ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಮನೇಲಿ ದೀಪು ತಿಂಡಿ ತಿಂತಿರ್ಬೇಕಾದ್ರೆ, ಅಜ್ಜಿ ತಿಂಡಿ ತುಂಬ ಚೆನ್ನಾಗಿದೆ, ಅಪ್ಪ ಇವತ್ತು ತುಂಬ ಚೆನ್ನಾಗಿದೆ ತಿಂಡಿ ಅಂತ ಹೇಳ್ತಾ ಇರಬೇಕಾದ್ರೆ, ಓ ಹೌದಾ, ಯಾರು ಮಾಡಿರೋದು ಗೊತ್ತಾ ಅಂತ ಅನ್ಬೇಕಾದ್ರೆ, ಅಪ್ಪ ನೀವೇನಾದರೂ ಮಾಡಿದ್ರ ಅಂತ ಅಂದಾಗ, ಇಲ್ಲಪ್ಪ ಮಾಡಿರೋದು ಯಾರು, ನಮ್ಮ ಯಜಮಾನಿ ನಿಮ್ಮಮ್ಮ ಅಂತ ಅಂದಾಗ ಶಾರದನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಆದರೂ ನಿಮ್ಮ ಅಮ್ಮನ ಕೈ ರುಚಿ ಅಂದರೆ ಕೈ ರುಚಿ, ನಾನೇನಾದರೂ ಫುಡ್ ಟ್ರಕ್ಕಲ್ಲಿ ಅಡುಗೆ ಮಾಡ್ತಿದ್ರೆ ಯಾರು ಸಹ ತಿಂತಿರಲಿಲ್ಲ, ಎಲ್ಲರೂ ಸಹ ಕಿಲೋಮೀಟ್ರ್ ಗಟ್ಟಲೆ ಓಡೋಗ್ತಿದ್ರು ಅಂತ ಅಂದಾಗ ಮನೆಯವರೆಲ್ಲರೂ ನಗಾಡ್ತಾ ಇರ್ತಾರೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ಒಂದು ವಿಷಯ ಗೊತ್ತಾ ಸರ್, ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳು ಸರ್ ತುಂಬ ಚೆನ್ನಾಗಿ ಅಡುಗೆ ಮಾಡೋದು, ಅಷ್ಟಿಲ್ಲದೆ ನಳ ಮಹಾರಾಜರು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ರು, ಅದೆಲ್ಲ ಹಿಂದಿನ ಕಾಲದಲ್ಲಿ ಇಲ್ವಾ ಸರ್ ಅಂತ ಅಂದಾಗ, ಅವರೇನೋ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ರು ಶಾರದವ್ರೆ, ಆದರೆ ನಾನು ಆ ರೀತಿ ಅಲ್ಲ, ಈಗಿನ ಕಾಲದಲ್ಲಿ ನಾನು ತುಂಬ ಚೆನ್ನಾಗಿ ತಿಂತೀನಿ ಅಂತ ಅಂದಾಗ ದೀಪು ಸಿಕ್ಕಾಬಟ್ಟೆ ನಗಾಡ್ತಾ. ಹಾಗೆ ಮತ್ತೆ ದೀಪು ಹೇಳ್ತಾ ಇರ್ತಾಳೆ, ನಮ್ಮ ಫುಡ್ ಟ್ರಕ್ನ ಇನ್ಮೇಲೆ ಯಾರೂ ತಗೊಂಡೋಗಲ್ಲ ಅಲ್ವಾ ಅಮ್ಮ ಅಂತ ಅನ್ಬೇಕಾದ್ರೆ ಈ ಕಡೆ ಅನಸೂಯ ಮಾತ್ರ ಯೋಚನೆ ಮಾಡ್ತಾ ಇರ್ತಾಳೆ. ಏನು ಅನಸೂಯಮ್ಮ ಯೋಚನೆ ಮಾಡ್ತಿದ್ದೀರಾ ಅಂತ ಅಂದಾಗ, ಖಂಡಿತ ಫುಡ್ ಟ್ರ್ಯಾಕ್ ಇರುತ್ತೆ ಇಲ್ವೋ ಅನ್ನೋದೇ ಭಯ ಆಗ್ತಿದೆ ಅಂತ ಅಂದಾಗ ಎಲ್ಲರಿಗೂ ಶಾಕ್ ಆಗ್ತಿರುತ್ತೆ. ಯಾಕೆ ಈ ರೀತಿ ಹೇಳ್ತಿದ್ದೀರಾ ಅಂತ ಸಿದ್ದು ಕೇಳ್ತಾ ಇರಬೇಕಾದ್ರೆ, ಇನ್ನೇನು ಹೇಳಿ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ, ಫುಡ್ ಟ್ರ್ಯಾಕು ಏನಾದರೂ ಸಹ ತೊಂದರೆ ಆಗ್ಬೋದು ಅಂತ ಅನ್ನಿಸ್ತಿದೆ, ಕುಂಬಳಕಾಯಿ 2 ಸಲ ಹೊಡೆದ್ರೂ ಸಹ ಹೊಡ್ಕೊಳ್ಳಿಲ್ವಲ್ಲ, ಏನಾದರೂ ಅಪಶಕನ ಆಗುತ್ತೆ ನಮ್ಮ ಬಿಸ್ನೆಸ್ಸಿಗೆ ಅಂತ ಅನ್ನಿಸ್ತಿದೆ ಸಿದ್ಧಾರ್ಥ ಅವರೇ ಅಂತ ಅಂದಾಗ, ಅಮ್ಮ ಪ್ಲೀಸ್ ಈ ರೀತಿ ಎಲ್ಲ ಯೋಚನೆ ಮಾಡಬೇಡಿ, ಖಂಡಿತ ಏನೂ ಆಗಲ್ಲ ಅಂತ ಶಾರದಾ ಅನ್ಬೇಕಾದ್ರೆ, ನಾವೊಂದು ಕೆಲಸ ಮಾಡೋಣ, ಅದೇ ರೀತಿ ಫುಡ್ ಟ್ರಕ್ನ ನಿಲ್ಸೋದು ಬೇಡ, ಅದಕ್ಕೆ ದೊಡ್ಡ ಚೈನ್ ಹಾಕ್ಬಿಟ್ಟು ಬೀಗ ಹಾಕೋಣ ಅಂತ ಅಂದಾಗ ಆದಷ್ಟು ಬೇಗ ಅದೇ ರೀತಿ ಮಾಡೋಣ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಹಾಗೆ ಶಾರದಾ ಇನ್ನೊಂದು ಕಡೆ ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಿದ್ದು ಕೇಳ್ತಾ ಇರ್ತಾನೆ, ಏನು ಯೋಚನೆ ಮಾಡ್ತಾ ಇದ್ದ ಶಾರದಾ ಅವರೇ ಅಂತ ಅಂದಾಗ, ಅಮ್ಮ ಹೇಳಿದ್ದು ಕರೆಕ್ಟ್ ಅಲ್ವಾ ಸರ್, ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಆದರೂ ಕುಂಬಳಕಾಯಿ 2 ಸಲ ಹೊಡೆದ್ರೂ ಸಹ ಹೊಡ್ಕೊಳ್ಳಿಲ್ವಲ್ಲ, ಏನೋ ಅಪಶಕನ ಇರ್ಬೋದು ಅಂತ ಅಂದಾಗ, ಯಾಕೆ ಆ ರೀತಿ ಯೋಚನೆ ಮಾಡ್ತೀರಾ, ನಾವು ಬೇರೆ ಯಾರಿಗೂ ಸಹ ತೊಂದರೆ ಕೊಟ್ಟಿಲ್ಲ, ನಮ್ಮಿಂದ ಯಾರಿಗೂ ಸಹ ಹಾನಿ ಆಗಲ್ಲ, ನಾವು ಒಳ್ಳೆ ಕೆಲಸನ ಮಾಡ್ತಾ ಇದ್ದೀವಿ, ಖಂಡಿತ ನಮ್ಮ ಫುಡ್ ಟ್ರ್ಯಾಕಿಗೆ ಒಳ್ಳೇದಾಗೆ ಆಗುತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಶಾರದಾ ಮತ್ತೆ ಬೇಜಾರಾಗಿರೋದನ್ನ ನೋಡಿಬಿಟ್ಟು ಸಿದ್ದು ಹತ್ರ ಹೋಗಿ ಶಾರದಾ ಕೈನ ಇಟ್ಕೊಂಡು, ನೀವು ಬೇಜಾರು ಮಾಡ್ಕೋಬೇಡಿ, ಧೈರ್ಯವಾಗಿರಿ, ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ಅಂತ ಅಂದಾಗ ಶಾರದನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಇನ್ನೊಂದು ಕಡೆ ತುಂಬ ಆಶ್ಚರ್ಯದಿಂದ ತಾತ, ಏನು ಚೆಕ್ ಬೌನ್ಸ್ ಆಯಿತಾ ಅಂತ ಕೇಳ್ತಿರ್ಬೇಕಾದ್ರೆ, ಹೌದು ಸರ್, ಜ್ಯೋತಿಕೆ ಮೇಡಮ್ನ ನಂಬಿ ನಾವು ಮಕ್ಕಳಿಗೆಲ್ಲ ಬಟ್ಟೆ ಹಾಗೆ ಚೇರು ಪ್ರತಿಯೊಂದು ಐಟಮ್ ಎಲ್ಲ ತೊಗೊಬಂದ್ವಿ, ಚೆಕ್ ಕೊಡೋಕೆ ಹೋದರೆ ಅದು ಬೌನ್ಸ್ ಆಗಿದೆ ಅಂತ ಹೇಳಿದ್ರು ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ಸಹ ಮತ್ತೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಜ್ಯೋತಿಕಾ ಮತ್ತೆ ಯೋಚನೆ ಮಾಡ್ತಾ ಇರ್ತಾಳೆ, ತನ್ನ ತಮ್ಮ ದುಡ್ಡು ಕೇಳ್ತಿರ್ಬೇಕಾದ್ರೆ ಕೊಡೋದು ಬೇಡವಂತ ಒಂದಿನ ಯೋಚನೆ ಮಾಡ್ತಿರ್ಬೇಕಾದ್ರೆ, ಅಕ್ಕ ಹೇಗಿದ್ರು ನಿನ್ನ ಹೆಸರಲ್ಲಿದೆ ಅಲ್ವಾ ಕಂಪನಿ, ದಯವಿಟ್ಟು ನನಗೆ ಬಿಸ್ನೆಸ್ಗೆ ದುಡ್ಡು ಕೊಡು ಅಂತ ನವೀನ ಒಮ್ಮೆ ಕೇಳಿದಾಗ ನೆನಪು ಮಾಡಿಕೊಂಡು, ಹಾಗೆ ಇವಳು ತುಂಬ ಖುಷಿಯಿಂದ ನವೀನಿಗೆ ದುಡ್ಡು ಕೊಟ್ಟಿರ್ತಾಳೆ. ಅದೆಲ್ಲ ನೆನಪಾಗಿ ಇವಳಿಗೆ
ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ದಶರಥ ಕೇಳ್ತಾ ಇರ್ತಾನೆ, ಅಲ್ಲಮ್ಮ ಜ್ಯೋತಿಕಾ ಏನಿದು ನಿನ್ನ ಕತೆ, ಹೆಂಗೆ ಚೆಕ್ ಬೌನ್ಸ್ ಆಯಿತು ಅಂತ ಅಂದಾಗ ಡ್ಯಾಡ್ ನನಗೆ ಗೊತ್ತಿಲ್ಲ ಅಂತ ಅನ್ಬೇಕಾದ್ರೆ ನಮ್ಮ ಕಂಪನಿ ಅಕೌಂಟಿಂದ ದುಡ್ಡು ಕಟ್ಟಾಗಿದೆ, ಆದರೆ ಇವ್ರಿಗೆ ಅದು ಹೋಗಿಲ್ಲ ಅಂತಂದರೆ ಇಲ್ಲೇನೋ ಸಮಥಿಂಗ್ ಆಗಿದೆ ಅಂತ ತಾತನಿಗೆ ಹೇಳ್ತಿರ್ಬೇಕಾದ್ರೆ ದಶರಥ ಹಾಗೆ ಕೋಪ ಮಾಡ್ಕೊಂಡು ಜ್ಯೋತಿಕನ ನೋಡ್ತಾ ಇರ್ತಾನೆ. ಹಾಗೆ ದಶರಥ ಮತ್ತೆ ಕೇಳ್ತಾ ಇರ್ತಾನೆ, ಯೋಚನೆ ಮಾಡಮ್ಮ, ಯಾರಿಗಾದ್ರೂ ಕೊಡೋಕೋಗಿ ಇನ್ಯಾರಿಗಾರು ಕೊಟ್ಟ ಅಂತ ಅಂದಾಗ ಸುಮಿತ್ರನೂ ಸಹ ಹೌದು ಮಗಳೇ ಯಾರಿಗೂ ಕೊಟ್ಟಿರ್ಬೋದು, ಯೋಚನೆ ಮಾಡು ಅಂತ ಹೇಳ್ತಾ ಇದ್ರೆ ಜ್ಯೋತಿಕನಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ. ಇನ್ನೊಂದು ಕಡೆ ವಿಮಲ, ನೀನು ಯಾವತ್ತೂ ತಪ್ಪು ಮಾಡಲ್ಲ ಅಂತದ್ರಲ್ಲಿ ಇಂಥ ಕೆಲಸ ಯಾಕೆ ಮಾಡ್ತೀಯಾ, ನಮ್ಮ ಕೈಲಂತೂ ನಂಬಕ್ಕಾಗ್ತಿಲ್ಲ, ಯಾರಿಗಾದ್ರೂ ಕೊಟ್ಟ ಚೆಕ್ಕ, ಯೋಚನೆ ಮಾಡು ಅಂತಿದ್ರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ದಲೆ ಸಿಕ್ಕಾಬಟ್ಟೆ ತಲೆ ಕೆಡಿಸ್ಕೊಂಡು ಜ್ಯೋತಿಕಾ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ದಶರಥ ತುಂಬ ಕೋಪ ಮಾಡ್ಕೊಂಡು ನಿಜ ಹೇಳು ದುಡ್ಡೆಲ್ಲೋಯ್ತು ಅಂತ ಅನ್ಬೇಕಾದ್ರೆ ಅವಳಿಗೆ ತುಂಬ ಶಾಕ್ ಆಗ್ತಾ ಇದ್ರೆ ಈ ಕಡೆ ಮುರಳಿ ಹೇಳ್ತಾ ಇರ್ತಾನೆ, ಬಿಡಿ ಮಾವ ಏನೂ ಎಲ್ಲ ಮಿಸ್ಟೇಕ್ ಆಗಿದೆ, ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಇದ್ರೆ ಪಾರಿಜಾತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ಎಲ್ಲರೂ ಸಹ ಸೇರಿಕೊಂಡು ನಮ್ಮ ಜೋಗೆ ಖಾರ ರುಬ್ಬಂಗೆ ರುಬ್ಬಿಡ್ತಾರೆ, ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ತಾತನೂ ಕೋಪ ಮಾಡಿಕೊಂಡು, ಅಲ್ಲಮ್ಮ ಆಶ್ರಮಕ್ಕೂ ಹೋಗಿಲ್ಲ ದುಡ್ಡು, ಹಾಗೆ ನಮ್ಮ ಕಂಪನಿ ಅಕೌಂಟಲ್ಲಿ ಇಲ್ಲ, ಹಂಗಂದಮೇಲೆ ಅದು ಎಲ್ಲೋಯ್ತು, ಇದಕ್ಕೆ ನೀನೇ ಉತ್ತರ ಕೊಡು ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಜ್ಯೋತಿಕೆ ಏನೋ ಹೇಳೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪಾರಿಜಾತ ಹೇಳ್ತಾ ಇರ್ತಾರೆ, ಅಯ್ಯೋ ಗೋಲ್ಡಿ ನೆನ್ನೆ ಬ್ಯಾಂಕವರು ಕಾಲ್ ಮಾಡಿದ್ರಲ್ಲ ಮರ್ತೋಯ್ತಾ ಅಂತ ಅಂದಾಗ ಹಾಂ ಹೌದು ಅಂತ ನಾಟಕ ಮಾಡ್ತಾ ಇರ್ತಾಳೆ. ಅದೇನೋ ಸರ್ವರ್ ಅಂತಿದ್ರಲ್ಲ ಏನದು ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಡ್ಯಾಡ್ ಮರ್ತೈತೆ, ಸರ್ವರ್ ಪ್ರಾಬ್ಲಮ್ಮು ಸ್ಲೋ ಇದೆ ಅಂತ ಹೇಳ್ತಾ ಇದ್ರು, ಸೊ ಹಂಗಾಗಿ ಅವರಿಗೆ ಅಮೌಂಟ್ ಹೋಗೋಕ್ಕಾಗಿಲ್ಲ, ಖಂಡಿತ ಅದು ಸರಿಯಾಗುತ್ತೆ, ಇವತ್ತು ಸರಿ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಈ ಕಡೆ ಆಶ್ರಮದವರು ಕೇಳ್ತಾ ಇರ್ತಾರೆ, ನಮಗೆ ದುಡ್ಡು ಸಿಗುತ್ತಾ ಮೇಡಮ್ ಅಂತ ಅಂದಾಗ ನಾನೆಲ್ಲ ಸಾಲ್ವ್ ಮಾಡ್ತೀನಿ ನೀವು ಹೋಗಿ ಅಂತ ಅಂದಾಗ ಅವರು ಕೈ ಮುಗ್ದು ಹೋಗ್ತಾ ಇರ್ತಾರೆ. ಆದರೆ ದಶರಥ ಮಾತ್ರ ತುಂಬ ಗುರಾಯಿಸ್ಕೊಂಡು ಜ್ಯೋತಿಕನ ನೋಡ್ತಾ ಇರಬೇಕಾದ್ರೆ ಯಾಕೆ ಡ್ಯಾಡ್ ನನ್ನ ಅನುಮಾನದಿಂದ ನೋಡ್ತಾ ಇದ್ದೀರಾ, ನನ್ನ ಮೇಲೆ ನಂಬಿಕೆ ಇಲ್ವಾ, ಹಾಗಾದರೆ ನೀವೇ ಬ್ಯಾಂಕಿಗೆ ಬನ್ನಿ ಅಂತ ಹೇಳ್ತಾ ಇರ್ತಾಳೆ. ಆಗ ತಾತ ಹೇಳ್ತಾ ಇರ್ತಾರೆ, ಇದು ಅನುಮಾನದ ಪ್ರಶ್ನೆ ಅಲ್ಲಮ್ಮ, ಇಷ್ಟು ವರ್ಷ ಕಂಪನಿ ನಡೆಸ್ಕೊಂಡು ಬಂದಿದ್ದೀವಿ, ಇದೇ ಫಸ್ಟ್ ಟೈಮು ಚೆಕ್ ಬೌನ್ಸ್ ಆಗಿರೋದು, ನಿಜವಾಗ್ಲೂ ಇದು ಮೀಡಿಯಾದವ್ರಿಗೆ ಏನಾದರೂ ಗೊತ್ತಾದರೆ ತುಂಬ ಅವಮಾನ, ಹಾಗೆ ಕಂಪನಿಗೂ ಕೆಟ್ಟ ಹೆಸರು ಬರುತ್ತೆ, ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡು ಅಂತ ವಾರ್ನ್ ಮಾಡ್ತಾ ಇರ್ತಾರೆ. ಹಾಗೆ ಎಲ್ಲರೂ ಸಹ ಹೋದರೂ ಸಹ ದಶರಥ ಮತ್ತೆ ಗುರಾಯಿಸ್ತಿರ್ಬೇಕಾದ್ರೆ ಜ್ಯೋತಿಕ ಏನು ಮಾತಾಡೋಕ್ಕಾಗದೆ ರೂಮ್ ಒಳಗಡೆ ಓಡೋಡಿ ಬರ್ತಾಳೆ. ಓಡೋಡಿ ಬಂದಾಗ ಹಿಂದೆ ಪಾರಿಜಾತನು ಬಂದಾಗ, ಅಲ್ಲ ಗ್ರಾನಿ ಚೆಕ್ ಬೌನ್ಸ್ ಆಗಿದ್ದೆ ಯಾವಾಗ, ಬ್ಯಾಂಕ್ ಅವ್ರು ಕಾಲ್ ಮಾಡಿದ್ದೆ ಯಾವಾಗ, ನೀನು ಆ ರೀತಿ ಹೇಳ್ದಲ್ಲ ಅಂತ ಅಂದಾಗ ಅಯ್ಯೋ ಯಾವ ಬ್ಯಾಂಕ್ ಅವರು ಕಾಲ್ ಮಾಡಿಲ್ಲ ಕಣೆ, ನಿನ್ನ ತಲೆ ತಿಂತಿದ್ರಲ್ಲ, ಎಲ್ಲರೂ ಎಲ್ಲಿ ನಿನ್ನ ತಪ್ಪಿಸ್ತಾಗಿ ಮಾಡಿಬಿಡ್ತಾರೆ, ಅದಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳ್ದೆ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಪಾರಿಜಾತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಪಾಲಾಕ್ಷನಿಗೂ ನವೀನಿಗೂ ಕೇಳಿದಾಗೆಲ್ಲ ಅಷ್ಟೊಂಥರ ದುಡ್ಡು ಕೊಡ್ತಿದೆಯಲ್ಲ, ನೀನು ಒಂದ್ಸಲ ಯೋಚನೆ ಮಾಡಿದೀಯಾ, ಯಾರಿಗಾದ್ರೂ ಚೆಕ್ ಕೊಡ್ಕೋ ಮುಂಚೆ ಅಕೌಂಟಲ್ಲಿ ದುಡ್ಡಿದೆಯಾ ಇಲ್ವೋ ಮೊದಲು ಚೆಕ್ ಮಾಡ್ಕೋ, ಈಗೇನಾದರೂ ನಾನು ಮಾತಾಡಲಿಲ್ಲ ಅಂತಿದ್ರೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ತಿತ್ತು ಗೊತ್ತಾ, ನಾನು ಇರೋದಕ್ಕೆ ಸರಿ ಆಯಿತು, ಮುಂದೊಂದು ದಿನ ಈ ಥರ ಆದರೆ ಏನು ಮಾಡ್ತೀಯ ಅಂತ ಅಂದಾಗ ಥ್ಯಾಂಕ್ ಯು ಸೋ ಮಚ್ ಗ್ರಾನಿ ಅಂತ ಹೇಳ್ತಾ ಇರ್ತಾಳೆ. ಸರಿ ಇನ್ಮೇಲೆ ಹುಷಾರಾಗಿರಮ್ಮ ಅಂತ ಅಂದಾಗ ನೋಡಿದ್ರಾ ನಿಮ್ಮ ಮಗ ಹಾಗೆ ಮೊಮ್ಮಗ ನನ್ನನ್ನು ATM ಥರ ಯೂಸ್ ಮಾಡ್ಕೊತಿದ್ದಾರೆ, ಸ್ವಲ್ಪ ತಗ್ಲಾಕೊಂಡ್ರೆ ಯಾವ ರೀತಿ ಆಗ್ತಿತ್ತು, ಅದರಲ್ಲಿ ಬೇರೆ ಡ್ಯಾಡ್ ತುಂಬ ಅನುಮಾನದಿಂದ ನನ್ನನ್ನು ಯಾವಾಗಲೂ ನೋಡ್ತಾ ಇರ್ತಾರೆ ಅಂತ ಕಿರ್ಚಾಡ್ತಾ ಇರ್ತಾಳೆ. ಅನ್ಕೊಳ್ಳೋಣ ನನಗಂತೂ ತಲೆ ಕೆಟ್ಟೋಗಿದೆ, ಏನೇ ಮಾಡೋಕ್ಕೋದ್ರು ಈ ಶಾರದಾ ಸಿದ್ದು ಅಡ್ಡ ಬರ್ತಾ ಇದ್ದಾರೆ, ಅವಳ ಜುಟ್ಟನ್ನ ನನ್ನ ಕೈಲಿ ಇಟ್ಕೊಳ್ಳೋಣ ಅಂತಂದರೆ ಆಗ್ತಾ ಇಲ್ಲ, ಮನೇಲಿ ನೋಡಿದ್ರೆ ಡ್ಯಾಡ್ ಬೇರೆ ಅನುಮಾನ ಪಡ್ತಿದ್ದಾರೆ ಅಂತ ಕೋಪದಿಂದ ಕೂಗಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಅವರನ್ನ ಹಿಡಿಯೋಕ್ಕೆ ಹೋಗಿ ನಾವು ತುಂಬ ಅನರ್ಲಾಡ್ತಿದ್ವಿ, ಖಂಡಿತ ಅವ್ರನ್ನ ಹಿಡಿಯೋಕ್ಕಾಗಲ್ಲ ಬಿಡು, ಅದರಲ್ಲಿ ಬೇರೆ ಆ ಫುಡ್ ಟ್ರಾಕ್ ಇದೆಯಲ್ಲ ಅದೇ ದೊಡ್ಡ ಬಿಸ್ನೆಸ್ ಅಂತ ಅಂದ್ಕೊಂಡು ಮೆರೆದಾಡ್ತಿದ್ದಾರೆ, ಇವಾಗ ನಾವು ಅವ್ರನ್ನ ಏನು ಮಾಡೋಕ್ಕಾಗಲ್ಲ ಅಂತ ಅಂದಾಗ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಮತ್ತು ಅವ್ರು ಏನಾದರೂ ಆಗಿ ಬೀದಿಲಿ ಬೀಳಲೇಬೇಕು ಜ್ಯೋತಿಕಾ ಅಂತ ಹೇಳ್ತಾ ಇರಬೇಕಾದ್ರೆ ಒಳ್ಳೆ ಐಡಿಯಾ ಗುಡ್ ಐಡಿಯಾ ಏನು ಗೊತ್ತಾ, ಅವರು ಫುಡ್ ಟ್ರಾಕಿಗೆ ನಾವು ಬೆಂಕಿ ಇಟ್ಟಿದ್ರೆ ಹೆಂಗಿರುತ್ತೆ ಅಂತ ಅಂದಾಗ ಈ ಕಡೆ ಪಾರಿಜಾತನಿಗೆ ತುಂಬ ಶಾಕ್ ಆಗಿ ಬಾಯಿ ಮೇಲೆ ಬೆರಳಿಟ್ಕೋತಾ ಇರ್ತಾಳೆ. ಏನ್ಕೊಂಡು ಈ ರೀತಿ ಹೇಳ್ತಿದ್ಯಾ, ಈ ಐಡಿಯಾನೂ ಚೆನ್ನಾಗಿದೆ, ಆದರೆ ನೀನು ಒಬ್ಬಳೇ ಮಾಡಬೇಡ, ಬೇರೆ ಯಾರಾದರೂ ಎಲ್ಪ್ ತಗೋ ಅಂತ ಅಂದಾಗ ಖಂಡಿತ ನನಗೆ ಎಲ್ಪ್ ಮಾಡೋರು ಇದ್ದಾರೆ ಅಂತ ಅಂದಾಗ ಯಾರದು ಅಂತ ಅನ್ಬೇಕಾದ್ರೆ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ನಾನೇನೋ ಒಂದು ಮಾಡ್ತೀನಿ, ಇವಾಗ ಅದನ್ನು ಬಿಟ್ಬಿಡಿ, ಆಶ್ರಮದವ್ರಿಗೆ ದುಡ್ಡು ಕೊಡಬೇಕಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಮಾಡಲಿ ಅಂತ ತಲೆ ಕೆಡಿಸ್ಕೋತಾ ಇರ್ತಾಳೆ. ಹಾಗೆ ಮತ್ತೆ ಪಾರಿಜಾತ ಅಷ್ಟೊಂದು ದುಡ್ಡು ಎಲ್ಲಿಂದ ತರೋದು ಅಂತ ಹೇಳ್ತಾ ಇರಬೇಕಾದ್ರೆ ಜ್ಯೋತಿಕಾ ತುಂಬ ಯೋಚನೆ ಮಾಡಿ ಹಾಗೆ ಪಾರಿಜಾತ ಕೊರಳು ನೋಡ್ತಾಳೆ. ಅವಳು ಕೊರಳಿದ್ದ ಚಿನ್ನ ಸರನ ಹಿಡ್ಕೊಬಿಟ್ಟು ಇದು ಚಿನ್ನದ್ದು ತಾನೇ ಗ್ರಾನಿ ಅಂತ ಅಂದಾಗ ಹೌದು, ಅಯ್ಯೋ ದೇವ್ರೆ ನನ್ನ ಬುಡಕ್ಕೆ ಬಂದ್ಬಿಟ್ಲಲ್ಲ ಅಂತ ಅಂದಾಗ ಈ ಸರ ಮಾರಿ ಕೊಡೋಣ ಅಂತ ಪ್ಲಾನ್ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದಶರಥ ಬ್ಯಾಂಕ್ ಅವ್ರಿಗೆ ಕಾಲ್ ಮಾಡ್ತಾ ಇರ್ತಾನೆ. ಬ್ಯಾಂಕ್ ಮ್ಯಾನೇಜರ್ ಶ್ರೀನಿವಾಸ್ ಅವರ ಮಾತಾಡ್ತಿರೋದು, ನಮ್ಮದೊಂದು ಚೆಕ್ ಬೌನ್ಸ್ ಆಗಿತ್ತು, ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಿತ್ತು, ಚೆಕ್ ಮಾಡಿದ್ರ ಅಂತ ಅಂದಾಗ ಸರ್ ಯಾವುದು ಸಹ ಚೆಕ್ ಬೌನ್ಸ್ ಆಗಿಲ್ಲ, ನಾವು ಸರಿ ಮಾಡಿದ್ದೀವಿ, ಹಾಗೆ ಚೆಕ್ ಮಾಡಿದ್ವಿ ಅಂತ ಅಂದಾಗ ಈ ಕಡೆ ದಶರಥನಿಗೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸರ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ, ಸೊ ಹಂಗಾಗಿ ಚೆಕ್ ಬೌನ್ಸ್ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ನಮ್ಮ ಜ್ಯೋತಿಕಾ ಹೇಳಿದ್ರು ಸರ್ವರ್ ಪ್ರಾಬ್ಲಮ್ ಅಂತ ಅಂದಾಗ ಇಲ್ಲ ಸರ್ ನಾವೇನಕ್ಕೆ ಸುಳ್ಳು ಹೇಳಿ ಸರ್, ಖಂಡಿತ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ, ಅದು ಬಿಟ್ಟು ನೀವು ಚೆಕ್ನ ಕೊಟ್ಟರೆ ಇದು ಎತಿಕ್ ಅಂತ ನಮಗೆ ಅನ್ಸಲ್ಲ ಸರ್, ಈ ರೀತಿ ಮಾಡಬೇಡಿ ಅಂತ ಅಂದಾಗ ದಶರಥನಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಮತ್ತೆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾ ಇರ್ತಾರೆ, ಈ ವಿಷಯನ ಜ್ಯೋತಿಕಾ ಮೇಡಮ್ಗೂ ಸಹ ನಾವು ಹೇಳಿದ್ದೀವಿ ಅಂತ ಅಂದಾಗ ಓ ಹೌದಾ ಸಾರಿ ಅವ್ರಿಗೂ ಸಹ ಹೇಳಿದ್ರ ಸರಿ ಅಂತ ಅಂದ್ಬಿಟ್ಟು ಫೋನ್ನ ಕಟ್ ಮಾಡಿ ತುಂಬ ಟೆನ್ಷನಿಂದ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಸುಮಿತ್ರಾ ಕಾಫಿ ತಗೊಬರ್ತಾಳೆ. ತಗೊಳ್ರಿ ಕಾಫಿ ಕುಡೀರಿ, ಯಾಕೆ ತುಂಬ ಯೋಚನೆ ಮಾಡ್ತಿದ್ದೀರಾ, ಓ ಅನಾಥಾಶ್ರಮರು ಚೆಕ್ ಬೌನ್ಸ್ ಆಯಿತು ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಿದ್ದೀರಾ, ಡೋಂಟ್ ವರಿ ತಲೆ ಕೆಡಿಸ್ಕೋಬೇಡಿ, ಬ್ಯಾಂಕಿಗೆ ವಿಚಾರಿಸಿ
ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ತಿದ್ಲಲ್ವ ಜ್ಯೋತಿಕಾ, ಎಲ್ಲ ಸರಿಯಾಗುತ್ತೆ ಅಂತ ಅಂದಾಗ ಇದು ಬ್ಯಾಂಕ್ದೆಲ್ಲ ಪ್ರಾಬ್ಲಮ್ಮು, ನಮ್ಮದೇ ಪ್ರಾಬ್ಲಮ್ ಅಂತ ಅಂದಾಗ ಏನ್ರಿ ಈ ರೀತಿ ಹೇಳ್ತಿದ್ದೀರಾ ಅಂತ ಆಶ್ಚರ್ಯದಿಂದ ಕೇಳ್ತಾ ಇರ್ತಾಳೆ. ಗೊತ್ತಾ ಸುಮಿತ್ರಾ, ನಮ್ಮ ಅಕೌಂಟಲ್ಲಿ ದುಡ್ಡು ಇಲ್ದಾಗ ಚೆಕ್ ಬೌನ್ಸ್ ಆಗೋದು ಕಾಮನ್ ಅಲ್ವಾ, ಅದೇ ರೀತಿ ಆಗಿರೋದು. ಬ್ಯಾಂಕಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ನಮ್ಮದೇ ಪ್ರಾಬ್ಲಮ್ ಅಂತ ಅಂದಾಗ ಏನ್ರಿ ಈ ರೀತಿ ಹೇಳ್ತಿದ್ದೀರಾ ಅಂತ ಅಂದಾಗ ಇಲ್ಲೇನೋ ಸಮಸ್ಯೆ ಇದೆ, ಖಂಡಿತ ಏನೋ ಸಮಸ್ಯೆ ಇದೆ, ಇದಕ್ಕೆಲ್ಲ ಚಿಕ್ಕ ಮನೆ ಕಾರಣ ಅಂತ ಅನ್ಬೇಕಾದ್ರೆ ಏನ್ರಿ ಅತ್ತೆ ಮೇಲೆ ಹಾಕ್ರೆ ಅನುಮಾನ ಪಡ್ತೀರಾ, ಇದಕ್ಕೆಲ್ಲ ಅವರೇ ಕಾರಣ ಆಗ್ತಾರೆ ಅಂತ ಅಂದಾಗ ನನಗೇನೋ ತುಂಬ ಅನುಮಾನ ಬರ್ತಾ ಇದೆ. ಜ್ಯೋತಿಗಂಗೆ ಇಲ್ಲ ಸಲದೆಲ್ಲ ಹೇಳ್ಬಿಟ್ಟು ಅವಳ ಕೈಲಿ ಈ ರೀತಿ ಮಾಡಿಸಿದ್ದಾರೆ, ಹಾಗಾದರೆ ಅಕೌಂಟಲ್ಲಿರೋ ದುಡ್ಡು ಎಲ್ಲಿ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಮತ್ತು ಚಿಕ್ಕಮ್ಮ ಜ್ಯೋತಿಗೆ ತಲೆ ಕೆಡಿಸಿ ಏನೋ ಮಾಡ್ತಿದ್ದಾರೆ, ಚೆಕ್ ಬೌನ್ಸ್ ಆಗೋಕ್ಕೆ ಅವರೇ ಕಾರಣ ಅಂತ ಅಂದಾಗ ಅಷ್ಟಕ್ಕೂ ಅತ್ತೆ ಯಾಕೆ ಈ ರೀತಿ ಕೆಲಸ ಮಾಡ್ತಾರೆ, ನೀವು ತಲೆ ಕೆಡಿಸ್ಕೋಬೇಡಿ, ಕಾಫಿ ಆರೋಕ್ಕೂ ಮುಂಚೆ ಕುಡೀರಿ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಕಾಫಿ ಕೊಡ್ತಿರ್ಬೇಕಾದ್ರೆ ಹಾಗೆ ತುಂಬ ಯೋಚನೆ ಮಾಡ್ಕೊಂಡು ದಶರಥ ಕಾಫಿ ಕುಡಿತಾ ಇರ್ತಾನೆ. ರೀ, ನನಗೆ ಅನಿಸ್ತಿದೆ ನೀವು ಯಾಕೋ ಇತ್ತೀಚೆಗೆ ತುಂಬ ಬದಲಾಗಿದ್ದೀರಾ ಅಂತ ಅಂದಾಗ ಅವನಿಗೆ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಮತ್ತು ಸುಮಿತ್ರಾ ಹೇಳ್ತಾ ಇರ್ತಾಳೆ, ಅಷ್ಟಕ್ಕೂ ಅವ್ರಿಗೆ ದುಡ್ಡೇನಾದರೂ ಬೇಕು ಅಂತ ಅನಿಸಿದ್ರೆ ಜ್ಯೋತಿಕಾಗಲಿ ಅತ್ತೆಗಾಗಲಿ ಮಾವ ಕೊಡ್ತಾರೆ ಅಥವಾ ನೀವು ಕೊಡ್ತೀರಾ, ಅವರೇಕ್ಕಿಂತ ಕೆಲಸ ಮಾಡ್ತಾರೆ ಅಂತ ಅಂದಾಗ ತನ್ನ ಮನಸ್ಸಲ್ಲಿ ದಶರಥ ಹೇಳ್ಕೊತಾ ಇರ್ತಾನೆ, ನಿನಗೆ ನಿಜವಾಗ್ಲೂ ವಿಷಯ ಗೊತ್ತಿಲ್ಲ, ನನಗೆ ಅದರೆಲ್ಲ ವಿಷಯ ಗೊತ್ತು, ಆದರೆ ನಾನು ಸುಮ್ಮನೆ ಖಂಡಿತ ಬಿಡಲ್ಲ, ಚಿಕ್ಕಮ್ಮನ ಉದ್ದೇಶ ಏನು ಅಂತ ಕಂಡು ಹಿಡಿತೀನಿ ಅಂತ ಯೋಚನೆ ಮಾಡ್ತಿರ್ಬೇಕಾದೆ ಮತ್ತೆ ಆಶ್ಚರ್ಯದಿಂದ ಈ ಕಡೆ ಸುಮಿತ್ರಾ ಮುಖ ನಾನು ನೋಡ್ತಾ ಇರ್ತಾಳೆ. ಹಾಗೆ ಮತ್ತು ದಶರಥ ಹೇಳ್ತಾ ಇರ್ತಾರೆ, ನನಗೆ ಜ್ಯೋತಿಕಾ ಮೇಲೆ ತುಂಬ ನಂಬಿಕೆ ಇದೆ, ಆದರೆ ಏನೂ ಎಲ್ಲಿ ಸರಿ ಹೋಗ್ತಿಲ್ಲ ಅಂತ ನನಗೆ ಅನಿಸ್ತಿದೆ ಅಂತ ಕುಡಿದಿರೋ ಕಾಫಿನ ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇದ್ರೆ ಸುಮಿತ್ರನಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಜ್ಯೋತಿಕಾ ಪಾಲಾಕ್ಷನ ಮೀಟ್ ಮಾಡೋಕ್ಕೆ ಅಂತ ಬರ್ತಾಳೆ. ಪಾಲಾಕ್ಷ ಬಂದಾಗ ಯಾಕಮ್ಮ ನನ್ನನ್ನು ಇಷ್ಟೊತ್ತಿನಲ್ಲಿ ಬರಲ್ತಲ್ಲ, ಏನು ಪ್ರಾಬ್ಲಮ್ ಅಂತ ಅಂದಾಗ ನನ್ನನ್ನು ಮನೇಲಿ ಯಾರೂ ನಂಬ್ತಾ ಇಲ್ಲ, ಸೊ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದೆ, ಅದಕ್ಕೆ ಅಪ್ಪ ಹೇಳೋದು ಎತ್ತವ್ರು ಮಾತ್ರ ಮಕ್ಕಳನ್ನ ನಂಬೋದು, ಇನ್ಯಾರೂ ನಂಬಲ್ಲ ಅಂತ ನನಗೆ ಆ ಗಿಲ್ಟು ಕಾಡ್ತಾ ಇದೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ನನ್ನ ಕಷ್ಟನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಪ್ಪ, ಅದಕ್ಕೋಸ್ಕರ ಬಂದೆ ಅಂತ ಜ್ಯೋತಿಕಾ ಹೇಳ್ತಾ ಇದ್ದರೆ, ಇಷ್ಟು ವರ್ಷದಿಂದ ನಿನ್ನನ್ನು ದೂರ ಇಟ್ಬಿಟ್ಟೆ ಮಗಳೇ, ಅದಕ್ಕೆ ನನಗೆ ತುಂಬ ಪಶ್ಚಾತ್ತಾಪ ಆಗ್ತಿದೆ ಅಂತ ಅವನು ಸಹ ತುಂಬ ಬೇಜಾರಿಂದ ಹೇಳ್ತಾ ಇರ್ತಾನೆ. ಹಾಗೆ ನಿನ್ನ ಕಷ್ಟ ಸುಖಕ್ಕೆಲ್ಲ ಆಗಬೇಕಾಗಿರೋದು ತಂದೆಯಾದ ನನ್ನ ಕರ್ತವ್ಯ, ನಿನಗೆ ಏನು ಹೆಲ್ಪ್ ಬೇಕು ಹೇಳಮ್ಮ, ನಾನು ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ತುಂಬ ಬೇಜಾರಿಂದ ನಾನು ಏನಂತ ಹೇಳಲಿ ಅಪ್ಪ, ಒಂದು ಕಡೆ ನೋಡಿದರೆ ಈ ನವೀನ ಗಂಟೆ ನನಗೆ ದುಡ್ಡು ಬೇಕು ಅಂತ ಕೇಳ್ತಾನೆ, ಇನ್ನೊಂದು ಕಡೆ ಅಕೌಂಟಲ್ಲಿರೋ ದುಡ್ಡೆಲ್ಲ ಎಲ್ಲಿಂತ ಆ ಕಡೆ ಡ್ಯಾಡ್ ಕೇಳ್ತಾರೆ, ನಾನು ATM ಮಿಷನ್ ಮಾಡ್ಕೊಂಡಿದ್ದಾನಪ್ಪ, ಯಾವಾಗಲೂ ದುಡ್ಡು ಕೊಡು ಅಂತ ಅಂದರೆ ನನಗೂ ಸಹ ಪ್ರಾಬ್ಲಮ್ ಇರುತ್ತೆ ಅಲ್ವಾ, ಏನು ಮಾಡಲಿ ಅಂತ ತುಂಬ ಬೇಜಾರಿಂದ ಹೇಳ್ತಾ ಇರ್ತಾಳೆ. ಅವನು ಹಾಗೆ ನಮ್ಮ ನೀನು ಬೇಜಾರು ಮಾಡ್ಕೋಬೇಡ ಅಂತ ಪಾಲಾಕ್ಷ ಹೇಳ್ತಿರ್ಬೇಕಾದ್ರೆ, ಏನೋ ಗೊತ್ತಿಲ್ಲಪ್ಪ, ನನ್ನ ಮೇಲೆ ಯಾರಿಗೂ ಸಹ ಕೇರ್ ಇಲ್ಲ, ಜೊತೆಗೆ ಆ ಸಿದ್ದು ಶಾರದಾ ಯಾವಾಗಲೂ ಸಹ ನಾನು ಇದಕ್ಕೆ ಅಡ್ಡ ಬರ್ತಲೇ ಇದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಏಪ್ಪ, ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಸಹ ಯಾರಿಗೂ ಅರ್ಥ ಆಗಲ್ಲ, ಅದೇ ಅವರು ಬೀದಿ ಮುಂದೆ ನಿಂತ್ಕೊಂಡು ವ್ಯಾಪಾರ ಮಾಡಿದರೆ ಟಿವಿಲೆಲ್ಲ ಬರ್ತಾರೆ, ಅಷ್ಟಕ್ಕೂ ಸಾಲದು ಅಂತ ಮನೆಯವ್ರು ಬೇರೆ ನನಗೆ ತುಂಬ ಅವಮಾನ ಮಾಡ್ತಾರೆ ಅಂತ ತುಂಬ ಬೇಜಾರಿಂದ ನಾಟಕ ಮಾಡ್ತಾ ಇರ್ತಾಳೆ. ಮತ್ತೆ ಕಣ್ಣೀರು ಹಾಕೊಂಡು ನಾಟಕ ಮಾಡ್ತಾ ಇರ್ತಾಳೆ. ಅಪ್ಪ ನನಗೊಂದು ಸಹಾಯ ಮಾಡಬೇಕು ಅಂತ ಅಂದಾಗ, ಏನು ಮಗಳೇ ಅಂತ ಅಂದಾಗ ಸಿದ್ದು ಶಾರದಾ ಮೀಡಿಯಾದಲ್ಲಿ ಹೈಲೈಟ್ ಆಗೋದನ್ನ ನನ್ನ ಕೈಲಿ ತಡೆಯೋಕ್ಕಾಗ್ತಿಲ್ಲ, ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ, ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ, ಆ ಫುಡ್ ಟ್ರಕ್ಕಿಗೆ ಬೆಂಕಿ ಹಚ್ಬಿಡಿ ಅಂತ ಅಂದಾಗ ಪಾಲಾಕ್ಷನ್ಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನೋಡಪ್ಪ, ನೀವೇನು ಮಾಡ್ತಿರೋ ಗೊತ್ತಿಲ್ಲ, ನೀವು ಫುಡ್ ಟ್ರಕ್ಕಿಗೆ ಬೆಂಕಿ ಹಚ್ಚಬೇಕು ಅಂತ ಅಂದಾಗ ಏನು ಈ ರೀತಿ ಮಾತಾಡ್ತಿದ್ಯಾ, ನಿನ್ನ ತಲೆನೇನು ಬುದ್ಧಿ ಇದೆಯಾ, ಮೊದಲೇ ಅವರು ಮೀಡಿಯಾದಲ್ಲಿ ಹೈಲೈಟ್ ಆಗಿದ್ದಾರೆ, ಏನಾದರೂ ಈ ವಿಷಯ ಗೊತ್ತಾದರೆ ನಮ್ಮ ಜೀವಕ್ಕೆ ಅಪಾಯ, ಹಾಗೆ